ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕ್ಯಾಲೆಂಡ್ರಲ್ಲೂ ಏನೂ ಮಾರ್ಕ್ ಮಾಡಿಲ್ಲ, ಡೈರಿಲೂ ಏನೂ ಬರೆದಿಲ್ಲ. ಆದರೂ ನಾಳೆ ಸ್ಪೆಷಲ್ ಡೇ ಅಂತಿದ್ದಾರಲ್ಲ, ಏನಿರ್ಬೋದು? ಸಿಹಿ ಮುತ್ತು ನಂಗೊಂದು ಅವು ಕಾರ್ತಿಕೇಯ. ಏನಪ್ಪ ಕ್ಯಾಲೆಂಡ್ರು ಡೈರಿ ಇಟ್ಕೊಂಡು ಏನೋ ನೋಡ್ತಿದ್ಯಾ? ನೀನು ನಿಮ್ಮ ಅಪ್ಪನ ತರ ಪಂಚಾಂಗ ನೋಡೋಕೆ ಶುರು ಮಾಡ್ಬಿಟ್ಯಾ ಮದುವೆ 6 ತಿಂಗಳಿಗೆ? ಅಯ್ಯೋ ಇಲ್ಲಕ್ಕಂತ. ಮತ್ತೆ ಅದು ಶ್ರಾವಣಿ ಮೇಡಮು ನಾಳೆ ನಮ್ಮ ಮನೇಲಿ ಏನೋ ಸ್ಪೆಷಲ್ ಡೇ ಅಂತ ಇದ್ರು, ಅದೇ ಇಲ್ಲೆಲ್ಲಾದ್ರೂ ಮಾರ್ಕ್ ಆಗಿದೆ ಅಂತ ಹುಡುಕ್ತಾ ಇದ್ದೀನಿ. ನಾಳೆ ಶುಕ್ರವಾರ ಅಲ್ವಾ, ಲಕ್ಷ್ಮೀ ಪೂಜೆ ಇರುತ್ತೆ ಬಿಡು. ಅದು ಪ್ರತಿ ವಾರ ಇರುತ್ತಲ್ಲಕ್ಕಂತ. ಮತ್ತೆ ಅದನ್ನ ಇವತ್ತೇನಕ್ಕೆ ಹೇಳಬೇಕು? ಬೇರೆನೋ ಇದೆ ಅನ್ಸುತ್ತೆ. ಈಗ ಗೊತ್ತಾಯ್ತು. ಹೆಂಗಂತ ಮತ್ತೆ? ಅದೇ ಕಣ, ನಮ್ ನೆಂಟ್ರು ಬಂದಿದ್ರಲ್ಲ ಮನೆ ಕರೆಯಕ್ಕೆ, ನಮ್ಮ ಹುಡುಗಿ ದೊಡ್ಡಳಾಗಿದ್ದಾಳೆ, ನಾಳೆ ಶಾಸ್ತ್ರ ಇದೆ ಅಂತ, ಅದನ್ನ ನೆನಪ್ಸಕ್ ಹೇಳಿರ್ಬೇಕು ಬಿಡು. ಕಾಂತ ಮತ್ತೆ ಅದೆಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಕಾಂತ. ಮತ್ತೆ ಬೇರೆನೋ ಇದೆ. ಬೇರೆ ಏನು? ನಂದು ಹುಟ್ಟಿದ ಹಬ್ಬ ಅಂತೂ ಅಲ್ಲ, ನಿನ್ನ ಹುಟ್ಟಿದ ಹಬ್ಬ ಅಂತೂ ಅಲ್ಲವೇ ಅಲ್ಲ, ಇನ್ನು ಶ್ರಾವಣಿ ಮೇಡಮ್ ಅವ್ರದ್ದು ಹುಟ್ಟಿದ ಹಬ್ಬ ಅಲ್ಲ. ನಾಳೆ ಸ್ವತಂತ್ರ ದಿನಾಚರಣೆನೂ ಅಲ್ಲ, ಗಣರಾಜ್ಯೋತ್ಸವನೂ ಅಲ್ಲ, ಮಕ್ಕಳ ದಿನಾಚರಣೆನೂ ಅಲ್ಲ, ಗಾಂಧಿ ಜಯಂತಿನೂ ಅಲ್ಲ, ದೀಪಾವಳಿನೂ ಅಲ್ಲ, ಯುಗಾದಿನೂ ಅಲ್ಲ, ಹೋಳಿನೂ ಅಲ್ಲ, ಪಂಚಮಿ ಹಬ್ಬನೂ ಅಲ್ಲ. ಕತ್ರಿಗೆ ಏನಿರ್ಬೋದಪ್ಪ? ನನಗೂ ಗೊತ್ತಾಗ್ತಿಲ್ವೇ? ಅದೇ ನನಗೂ ಗೊತ್ತಿಲ್ಲಕ್ಕಂತ. ಮತ್ತೆ ಅದನ್ನೆಲ್ಲ ಹುಡುಕ್ತಾ ಇರೋದು. ಕಾರ್ತಿಕೇಯ, ನೀನು ನೀನು ಫಾದರ್ ಆಗ್ತಾ ಇಲ್ಲ ತಾನೇ? ಗೊತ್ತಿದ್ದು ಏನ್ ಹೇಳ್ತಿದ್ದೀರ ಕಾಂತ? ಮತ್ತೆ ಅಬ್ಬಾ ಹೌದಲ್ಲ, ನೀವಿಬ್ರು 3 ತಿಂಗಳು ಸೇರಂಗೆ ಇಲ್ಲ. ಅಮ್ಮಮ್ಮ ಅಂದ್ರೆ ಒಂದು ಉಮ್ಮ ಕೊಟ್ಕೊಂಡಿರ್ಬೋದು, ಹೋಗ್ಲಿ ಬಿಡು. ಅಲ್ಲಿ ಕಾರ್ತಿಕೇಯ, ಇನ್ನೊಂದ್ಸರಿ ಕ್ಯಾಲೆಂಡರ್ ನೋಡ, ಏನಾದ್ರು ಗೊತ್ತಾಗ್ಬೋದು. ಹೇಗೆ? ಇದು ಕಣ, ಚತುರ್ಥಿ ಸಜಿ ಪಾಪ ಜಾತ್ರೆ. ನಿಜವಾಗ್ಲೂ ನಾಳೆ ಏನು ಅಂತ ನಿನ್ಗೆ ಗೊತ್ತಿಲ್ವಾ? ಕ್ಯಾಲೆಂಡರ್ ಬೇರೆ ನೋಡಿ ಹುಡುಕ್ತಾ ಇದ್ಯಾ ನೀನು? ಮೇಡಮ್ ಅದು ಹಾಗಾದ್ರೆ ಈ ಪ್ರೀತಿ ಗೀತಿ ಪ್ರಪಂಚ ಅಂತೆಲ್ಲ ಹೇಳ್ದಲ್ಲ, ಅದೆಲ್ಲ ಮಾತುಗಷ್ಟೇ. ನೀನ್ ನಿಜವಾಗ್ಲೂ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಗು ಮೇಡಮ್, 1 ನಿಮಿಷ ನಿಂತ್ಕೊಳ್ಳಿ ಮೇಡಮ್. ನೀವಿಬ್ರು ಹೀಗೆ ಜಗಳ ಆಡ್ತಾ ಇದ್ರೆ ನನಗಾನಂದ ಪರಮಾನಂದ. ನೀವು ಸದಾ ಹೀಗೆ ಜಗಳ ಆಡ್ತೀರಿ ಅಂತ ನಾನು ನನ್ನ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡುತ್ತಿದ್ದೇನೆ. ನೀವು ಜಗಳವಾಡಿದಷ್ಟು ನನಗೆ ಹಾಲ್ ಮಾರೋಳು ದುಡ್ಡು ಆಗ್ತಾನೆ ಇರ್ತಾಳೆ. ಅದು ಏನು 1000 ಅಲ್ಲ, ಲಕ್ಷಗಟ್ಟಲೆ. ನಾನು ದುಬೈಯಲ್ಲಿ ಮನೆ ಕಟ್ಸ್ಕೊಂಡು ಸಮುದ್ರದ ಮಧ್ಯೆ ಮನೆ ಮಾಡ್ಕೊಳ್ಳೋಳೆ. ಜಗಳಾಡಿ ಈ ಪಂಚಾಂಗದಾಗ ಅದೇನು ವಿಶೇಷ ಇದೆ ಅಂತ ನಾನು ಹುಡುಕ್ತೀನಿ ಇವತ್ತು. ಮಗನೇ, ನಾಳೆ ನಮ್ಮ ಜೀವನದಲ್ಲಿ ಮುಖ್ಯವಾದ ದಿನ. ನಂದಿನಿ ಅಮ್ಮವರು ಆ ಮನೆಗೆ ಮತ್ತೆ ಕಾಲಿಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆನೂ ಆಗಿದೆಯಲ್ಲ? ಎಲ್ಲ ವ್ಯವಸ್ಥೆನೂ ಆಗಿದೆಯಪ್ಪ. ನಾಳೆ ನಂದಿನಿ ಅಮ್ಮವರು ದೊಡ್ಡ ಮನೆಗೆ ಕಾಲಿಡ್ತಾ ಇದ್ದಾರೆ. ನಾಳೆ ಅವ್ರನ್ನ ಆ ಮನೆಗೆ ಕರ್ಕೊಂಡು ಹೋಗೋದು ಒಂದೇ ಬಾಕಿ. ಆ ವಿಜಯಾಂಬಿಕಾ ನರಿ ಬುದ್ಧಿ ಇರೋಳು, ಅವಳಿಂದ ತುಂಬ ಹುಷಾರಾಗಿರಬೇಕು. ವಾಸನೆ ಹಿಡಿದು ಬೇಟೆ ಆಡೋ ಮೃಗ ಅವಳು. ಈಗ ನಂದಿನಿ ಅಮ್ಮವರು ಅವಳು ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ನೀನು ಅವ್ರಿಗೆ ಕಾವಲಾಗಿರಬೇಕು. ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೀನು ನೋಡ್ಕೋಬೇಕು ಮಗನೇ. ನೀನೇನು ಯೋಚನೆ ಮಾಡಬೇಡಪ್ಪ. ನಿನ್ನ ಜವಾಬ್ದಾರಿನ ನಿನ್ನ ಮಗ ತಗೋತಾ ಇದ್ದಾನೆ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾಳೆಯಿಂದ ಶ್ರೀರಾಮಂಗೆ ಸೀತಾ ಮತ್ತೆ ಜೊತೆಯಾಗಿರ್ತಾರೆ. ಅವರಿಬ್ರು ಒಂದು ಮಾಡೋದೇ ತಾನೆ ಈ ಹನುಮಂತನ ಕೆಲಸ. ಹಾಂ, ನಿನ್ನ ಬಗ್ಗೆ ಹೆಮ್ಮೆ ಅನಿಸುತ್ತೆ ಕಣ ಮಗನೇ. ನಿನ್ನಂಥ ಮಗನ ಪಡೆಯೋದಕ್ಕೆ ನಾನು 7 ಜನ್ಮ ಪುಣ್ಯ ಮಾಡಿದ್ದೆ ಕಣೋ. ನಿನ್ನ ಮಾತುಗಳು ಕೇಳ್ತಾ ಇದ್ರೆ ಮನಸ್ಸಲ್ಲಿ ಒಂಥರ ಧೈರ್ಯ. ನನ್ನ ಮಗ ಸುಬ್ಬು ಇರ್ತಾನೆ, ಎಲ್ಲ ನೋಡ್ಕೊತಾನೆ ಅಂತ ನಿಶ್ಚಿಂತೆಯಾಗಿರ್ಬೋದು. ಅಷ್ಟೇ ಕಣಪ್ಪ, ಅಷ್ಟೇ ನೆಮ್ಮದಿಯಿಂದ ನಿಶ್ಚಿಂತೆಯಾಗಿ ನಿದ್ದೆ ಮಾಡಿ ಇವಾಗ. ಆಯ್ತಪ್ಪ. ಅಪ್ಪ
ಇನ್ನೊಂದು ವಿಷಯ ಕೇಳಬೇಕಿತ್ತು. ಏನಪ್ಪ ಅದು? ನಾಳೆ ಏನಾದರೂ ನಮ್ಮ ಮನೇಲಿ ವಿಶೇಷವಾದ ದಿನನಾ? ಹೇಳಿದ್ನಲ್ವ, ನಂದಿನಿ ಅಮ್ಮವ್ರು ಆ ಮನೆಗೆ ಹೋಗ್ತಾ ಇದ್ದಾರೆ, ಅದೇ ವಿಶೇಷ ಕಣೋ. ಅದಲ್ಲಪ್ಪ, ಅದು ಬಿಟ್ಟು ನಮ್ಮ ಮನೇಲಿ ಏನಾದರೂ ವಿಶೇಷವಾಗಿದೆಯಾ ನಾಳೆ? ಈ ಮನೆಯಲ್ಲ, ಅಂಥದ್ದೇನಿಲ್ಲ ಕಣೋ. ಮತ್ತು ಶ್ರಾವಣಿ ಮೇಡಮ್ ಯಾವ್ದ್ರ ಬಗ್ಗೆ ಮಾತಾಡಿದ್ದು? ಏನು ಹೇಳ್ತಾ ಇದೆಯೋ? ಶ್ರಾವಣಿ ಅಮ್ಮವ್ರು ಏನು ಹೇಳಿದ್ರು? ಏನಿಲ್ಲ ಬಿಡಪ್ಪ, ನೀನು ಹೋಗಿ ಮಲ್ಕೊ. ಸರಿಯಪ್ಪ. ನಾಳೆ ಏನು ವಿಶೇಷ ಅಂತ ಗೊತ್ತಾಯ್ತಾ? ಮೇಡಮ್, ಅದು ಅದು ನಾಳೆ ಒಳಗೆ ನಾಳೆ ಏನು ಸ್ಪೆಷಲ್ ಅಂತ ನೀನೇ ನನಗೆ ಬಂದು ಹೇಳಬೇಕು. ನಾನು ಕಾಯ್ತಾ ಇರ್ತೀನಿ. ಅದೇನೋ ನೀವೇ ಹೇಳ್ಬಿಡಿ ಮೇಡಮ್, ಪ್ಲೀಸ್. ಹೌದಾ? ಸರಿ ಆಯಿತು, ಹೇಳ್ತೀನಿ. ಆದರೆ ನೀನು ನಾಳೆ ಕೆಲಸಕ್ಕೆ ರಜೆ ತಗೋಬೇಕು. ಬೆಳಗ್ಗೆ ಆಗ್ತಿದ್ದ ಹಾಗೆ ನಾನು ಹೇಳ್ತೀನಿ. ಕೆಲ್ಸಕ್ಕೆ ರಜೆ ಹಾಕ್ಬೇಕಾ? ಬೇಡ ಬಿಡಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನೇ ಯೋಚನೆ ಮಾಡಿ ಹೇಳ್ತೀನಿ. ಏನಾದರೂ ಹೇಳಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಏನು ಮಾಡ್ತೀನ? ಏನೂ ಮಾಡಲ್ಲ, ನಿನ್ನಿಂದ ದೂರ ಇರ್ತೀನಿ. ಹಾಂ, ತೊಳೆಯಲಿಕ್ಕೆ ಪೇಚಾಟ ಆಯ್ತಲ್ಲ. ನಾಳೆ ಏನು ಸ್ಪೆಷಲು ಗೊತ್ತೇ ಆಗ್ತಿಲ್ವಲ್ಲ. ಬಾವಾ, ನೀವಷ್ಟಕ್ಕೂ ಮಾತಾಡಿದಾದ್ರೂ ಏನು? ಈ ವಿಡಿಯೋ ವೈರಲ್ ಹೇಗಾಯಿತು? ಅದು ನನ್ನ ಭೇಟಿ ಮಾಡೋಕ್ಕೆ ಸ್ವಲ್ಪ ಜನ ಬಂದಿದ್ದರು. ಹೀಗೆ ಮಾತಾಡ್ತಾ ನನ್ನ ಮೇಲೆ ಆರೋಪ ಹೊರಿಸಿದ್ರು. ಮಾತಿನ ಚಕಮಕಿನಲ್ಲಿ ನಾನು ಲಂಚ ತಗೊಂಡೆ, ಏನಿವಾಗ ಅಂತಂದೆ. ನೀವು ಆರೋಪ ಮಾಡಿದ ಮಾತ್ರಕ್ಕೆ ಸಾಬೀತು ಮಾಡೋಕ್ಕಾಗಲ್ಲ. ಜನ ನಾನೇನು ಅಂತ ಅರ್ಥಕೊಂಡಿದ್ದಾರೆ. ಹಾಗೆ ನಾನು ಲಂಚ ತಗೊಂಡೆ ಅನ್ನೋದಾದರೆ ಇನ್ವೆಸ್ಟಿಗೇಷನ್ ಮಾಡಿ ಸಾಬೀತು ಮಾಡಿ ಎಂದೆ. ಆದರೆ ನಾನು ಕೋಪದಲ್ಲಿ ನಾನೇ ಲಂಚ ತಗೊಂಡೆ, ಏನಿವಾಗ ಅನ್ನೋದು ಮಾತ್ರ ಕಟ್ ಮಾಡಿ ವೈರಲ್ ಮಾಡಿದ್ದಾರೆ. ಅಣ್ಣ, ಇದನ್ನೆಲ್ಲ ಮಾಡ್ತಿರೋರು ನರಿಬುದ್ಧಿ ಇರೋರು. ನೀನು ಹೇಳ್ದಾಗೆ ಅವರೆಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ, ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ. ಹೌದು ಕಣ್ರಿ, ನಮ್ಮ ಸುತ್ತಮುತ್ತನೇ ಇರ್ತಾರೆ, ಒಳ್ಳೆಯವ್ರ ಥರ ನಂಬಿಸ್ತಿರ್ತಾರೆ. ಅವರು ನರ ರೂಪದಲ್ಲಿರೋ ರಾಕ್ಷಸರು ಅಂತ ನಮಗೆ ಗೊತ್ತಾಗಿರಲ್ಲ ಅಷ್ಟೆ.